ಸಂಜೀವ್ ಸುವರ್ಣ ಸರ್, ನಮಸ್ಕಾರ. ನಮಸ್ಕಾರ ಸರ್. ನೀವು ಶಿರ್ಸಿಯ ಯಕ್ಷಗೆಜ್ಜೆ ಕೇಂದ್ರಕ್ಕೆ ಬಂದು ಕಳೆದ ಕೆಲವು ದಿನಗಳಿಂದ ನಮಗೆ ತರಬೇತಿಯನ್ನು ನೀಡ್ತಾ ಇದ್ದೀರಾ. ಈ ನಮ್ಮ ಭಾಗದ ವಿದ್ಯಾರ್ಥಿಗಳ ಬಗ್ಗೆ ನೀವು ಏನು ಅನ್ನಿಸ್ತಾ ಇದೆ? ಇಲ್ಲಿ ಪರಿಸರ ಮತ್ತು ಇಲ್ಲಿ ಕಲಿಕಾ ಆಸಕ್ತಿ ಯಾವ ಥರ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ಈ ಶಿರ್ಸಿ ಕಡೆ ನಾನು ಬಹಳ ಹಿಂದೆ ಕೂಡ ಬಂದಿದ್ದೆ. ಸೋಂದೆ ಸ್ವಾಮಿಗಳ ಕರೆಯ ಮೇರೆಗೆ ಹೊತ್ತೋಟ ಮಂಜುನಾಥ ಭಾಗವತರೊಟ್ಟಿಗೆ. ಆದರೆ ಇಂಥ ಒಂದು ಶಿಬಿರಕ್ಕೆ ನಾನು ಪ್ರಥಮ ಬರುವುದು. ಯಕ್ಷಗೆಜ್ಜೆ ಅಂತೇಳಿ ನಾನು ಕೇಳಿದ್ದೆ, ಆದರೆ ನೋಡಿದ್ದಿಲ್ಲ. ಇಲ್ಲಿ ನಿರ್ಮಲಾ ಹೆಗ್ಡೆಯವರಂಥವರು ವೇಷ ಮಾಡುವುದನ್ನು ಕೇಳಿದ್ದೇನೆ. ಈ ಸಲ ಹೆಜ್ಜೆ ಕ್ಲಾಸಿಗೆ ಬರಬೇಕಂತ ಹೇಳಿದಾಗ ನಾನು ಎಲ್ಲಿ ಹೋಗುವುದು ಬಹಳ ಕಡಿಮೆ. ಆದರೆ ನಿರ್ಮಲಾ ಹೆಗ್ಡೆಯವರ ಬಗ್ಗೆ, ಅವರ ಮನೆಯವರ ಬಗ್ಗೆ ಎಲ್ಲ ವಿಷಯ ಕೇಳಿದಾಗ ನನಗೆ ಬಹಳ ಸಂತೋಷವಾಯಿತು. ಸಂತೋಷದಿಂದ ಇಲ್ಲಿ ಬಂದೆ. ಇಲ್ಲಿ ಬಂದು ನೋಡುವಾಗ ತುಂಬ ಒಂದು ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ನಮ್ಮ ಕಡೆಯಲ್ಲಿಯೂ ಮಕ್ಕಳು ಭಾಗವಹಿಸ್ತಾರೆ, ಎಲ್ಲ ಕಡೆಯಲ್ಲೂ ಭಾಗವಹಿಸ್ತಾರೆ. ಆದರೆ ಇಲ್ಲಿ ನಿರ್ಮಲಾ ಹೆಗ್ಡೆಯವರ ಒಂದು ನೇತೃತ್ವದಲ್ಲಿ ಸಾಧಾರಣ ಒಂದು 6-7 ವರ್ಷದಿಂದ ಒಂದು 60-70 ವರ್ಷದ ಒಳಗಿನ ಎಲ್ಲ ಹಿರಿಯರು ಬಂದು ಭಾಗವಹಿಸಿದ್ದಾರೆ. ನಾನು ಹೇಳೋದಾದರೆ ಇಲ್ಲಿ 100ಕ್ಕೆ ಹತ್ತಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತು ಆಸಕ್ತಿಯಿಂದ ಇದನ್ನು ಒಂದು ದೇವರು ಅಂತೇಳಿ, ಅಂದರೆ ಭಕ್ತಿ ಭಾವದಿಂದ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂಘಟನೆ ಸಿಗೋದು ಬಹಳ ಅಪರೂಪ. ಮುಂದಿನ ದಿನಗಳಲ್ಲಿಯೂ ಕೂಡ ಇದು ಹೀಗೆ ಮುಂದುವರಿಲಿ. ಇಲ್ಲಿ ಇರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಒಂದು ರಾಮಾಯಣ, ಮಹಾಭಾರತ, ಯಕ್ಷಗಾನದಂಥ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ. ಮತ್ತು ದುಡ್ಡಿನ ಹಿಂದೆ ಹೋಗಬೇಡಿ, ದುಡ್ಡು ನಿಮ್ಮ ಹಿಂದೆ ಬರುವ ಹಾಗೆ ಕೆಲಸ ಮಾಡಿ ಅಂತೇಳಿ ಶಿವರಾಮ್ ಕಾರಂತರು ಹೇಳ್ತಾ ಇದ್ರು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೇಳುದು, ಇದೊಂದು ಆರಾಧನೆ ಕಲೆ, ಇದೊಂದು ದೇವರ ಪೂಜೆ ಅಂತೇಳಿ ನೀವು ಇದನ್ನು ಸ್ವೀಕಾರ ಮಾಡಿ. ನಿಮ್ಮ ಜೀವನ ಇದರಲ್ಲಿ ವೃದ್ಧಿ ಆಗ್ತದೆ.